ಮತ್ತೆ ನನಗೆ ಮಾಡಿದೀನಿ ನೋಡ. ನಿನ್ಗೇನು ತಲೆ ಕೆಟ್ಟೈತಾನೆ? ನಿನಗೆ ಮತ್ತೆ ನಿನಗೇನೆ ಮಾತುಗಳು ನೋಡು ಎಂತ ಚೆನ್ನಾಗಿ ಆಡ್ತೀವಿ. ಪುನಃ ಹೆಂಗೆ ನಿಂಗೆ ಬರ್ತದೆ? ಇದು ಯಾರು ಪ್ರಕಾಶ್ ಅಣ್ಣ ಅಲ್ವಾ ಇದು? ಇದಪ್ಪ ಸುಮ್ಮನೆ ದೊಡ್ಡ ದೊಡ್ಡದಾಗ ಮಾತಾಡ್ತೀಯ ನೀನು. ಅಪ್ಪ ನನಗೆ ಇಲ್ಲಿ ಮನೆಗೆ ಹೋಗೋಕ್ಕೂ ಹೆದರಿಕೆ ಆಯ್ತೈತೆ. ಇಲ್ಲಿ ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ದಿ, ಇನ್ನೆಂಗೆ ನಾನು ಮಾತಾಡಲಿ? ಮಾತು ಬರಂತಾನೆ ಮಾತಾಡ್ಬೇಕು. ಇದೇ ಸುಮ್ಮನೆ ನಮಸ್ಕಾರ ಎಲ್ಲ ನಗೋಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ಅಳಿಯನೇ ಅವ್ರ ಮಾವಂಗೆ ಡೀಲ್ ಕೊಟ್ಟಿದ್ದಾನೆ. ಸದ್ಯಕ್ಕೆ ಪ್ರಕಾಶ್ ಅನ್ನೋ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಶಿವಪ್ರಸಾದ್ ಅವರು ಮೆಸೇಜ್ ಮಾಡಿದ್ದಾರೆ. ಬನ್ನಿ ನಾವು ಕಾಲ್ ಮಾಡುವ ಪ್ರಕಾಶ್ಗೆ. ಅದಕ್ಕಿಂತ ಮುಂಚೆ ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಕಳಿಸ್ಕೊಡಿ. ರೈಟ್ ನಾವು ಈ ಕಾಲ್ ಮಾಡ್ತಾ ಇದ್ದೀವಿ ಪ್ರಕಾಶ್ಗೆ. ಹಲೋ ಪ್ರಕಾಶ್ ಅಣ್ಣನ ಇದು? ಹೌದು. ಯಾರು ಮಾತಾಡ್ತಿರೋದು? ಕುಮಾರ ಮಾತಾಡ್ತಾ ಇರೋದು. ಯಾವ ಕುಮಾರ? ಶ್ರೀನಣ್ಣ ಅವ್ರ ತಮ್ಮ. ಶ್ರೀನಣ್ಣ? ಹ್ಞೂ. ಇದು ಯಾರು ಹೇಳಿ? ಇದು ಪ್ರಕಾಶ್ ಅಣ್ಣನ ಯಾರಿದು? ಪ್ರಕಾಶನಪ್ಪ ನನ್ನ ಹೆಸರು. ಅಣ್ಣ ನಿಮ್ಮ ಕೈ ಮುಗಿತೀನಿ. ನಿಮ್ಮ ಫ್ರೆಂಡು ಯಾವುದಾದ್ರೂ ರೂಮು ಅಥವಾ ಯಾವ್ದಾದ್ರು ಮನೆ ಇದ್ರೆ ಹೇಳಿ ಅಣ್ಣ. ಒಂದು 3-4 ದಿವಸದ ಮಟ್ಟಿಗೆ ಹೊಟ್ಟೋಯ್ತೀನಿ ಅಣ್ಣ. ನನಗೆ ಮಾನಸಿಕವಾಗಿ ಇಲ್ಲಿ ನಾನು ಎಡ್ತೀನಿ. ನನಗೆ ಹಿಂಸೆ ಕೊಡ್ತಾವಳೆ. ಇವತ್ತು ನೆಮ್ಮದಿಯಾಗಿರೋಣ ಅಂದ್ಬಿಟ್ಟು ಮಕ್ಳಿಗೆಲ್ಲ ರಜೆ ಐತಲ್ಲ ಅಂತ ಅಂದ್ಬಿಟ್ಟು ಎಲ್ಲೋ ಬಂದು ಡಾಬಲ್ಲಿ ಕೂತ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕಬಿಟ್ಟೆ ಅಣ್ಣ. ಊಟ ಮಾಡ್ಬಿಟ್ಟು ಕೈ ತೊಳಿತೀನಿ. ವಾಟ್ಸಪ್ಗೆ ಒಂದು ಮೆಸೇಜ್ ಮಾಡಿದ್ದೀನಿ, ನೋಡು ಅಂದ್ಬಿಟ್ಟು ಫೋನ್ ಮಾಡಲು. ವಾಟ್ಸಪ್ಪಲ್ಲಿ ಇಲ್ಲಿ ಮೆಸೇಜ್ ತೆಗೆದು ನೋಡಿದ್ರೆ ಅದು ಯಾವುದೋ ಇಲ್ಲಿ ಕೋರ್ಟ್ದು ಏನೋ ಒಂದು ಇದು ಬಂದೈತೆ. ಹೆಂಡ್ತಿಗೆ ಇಷ್ಟ ಇಲ್ದಂಗೆ ಕುಡ್ಕೊಂಡು ಮನೆಗೆ ಹೋದರೆ ಅದು ಅಪರಾಧ, ಅದಕ್ಕೆ FIR ಹಾಕ್ಬಿಟ್ಟು ಜೈಲಿಗೆ ಕಳಿಸ್ಬೋದು ಅಂದ್ಬಿಟ್ಟು ಯಾರೋ ಇವ್ರು ಕಳಿಸಿರೋ ಮೆಸೇಜ್ನ ನನಗೆ ಕಳಿಸವಳೆ ಅಣ್ಣ. ಎಲ್ಲ ರಾಂಗ್ ನಂಬರ್ ಮಾಡಿದೀನಿ ನೋಡಪ್ಪ. ಇನ್ನೊಬ್ರು ಯಾರೋ ಪ್ರಕಾಶ್ ಇರ್ಬೇಕು. ನೀನು ಯಾವ ಪ್ರಕಾಶ್ ಅಣ್ಣ? ನಮ್ದು ತುಮಕೂರು ಪ್ರಕಾಶ್ ಕಣ್ರಿ. ಹ್ಞೂ, ತುಮಕೂರು ನಮ್ದು. ನಿಮ್ದು ಯಾವ ಊರು ಅಂತ ಹೇಳಲೇ ಇಲ್ಲ ಅಣ್ಣ. ಇಲ್ಲಿ ನಾವು ಇಲ್ಲಿ ಕುಣಗಲ್ನವರು. ಬೇರೆ ನಂಬರಿಗೆ ಮಾಡಿರ್ತೀರಾ ನೋಡಿ. ನಿಂದು ಯಾವ ನಂಬರ್ ಅಣ್ಣ? ನನ್ನ ನಂಬರ್ ಕರೆಕ್ಟಾಗಿ ಮಾಡಿದ್ಯಾ? ನನ್ನ ನಂಬರ್ಗೆ ಮಾಡಿದ್ಯಾ? ಆದ್ರೆ ನೀವು ಇನ್ನೊಬ್ರಿಗೆ ಮಾಡ್ಬೇಕಾಯ್ತೇನೋ. ಮಿಸ್ ಆಗಿ ನನಗೆ ಬಂದೈತೆ, ನೋಡ್ಕೊಳ್ಳಿ ಕ್ಲೀನಾಗಿ. ಏನಣ್ಣ ನಂಬರ್ ನೋಡ್ಕೊಳಪ್ಪ, ನೋಡ್ಕೊಂಡು ಮಾಡು. ನಮ್ದು ತುಮಕೂರು. ಬಿಡಕ್ಕಾಗತ್ತಾ? ಮತ್ತೆ ಮಾಡ ಬನ್ನಿ. ಹಲೋ ಪ್ರಕಾಶ್ ಅಣ್ಣ, ಇಲ್ಲಿ ನಿನಗೆ 2 ನಿಮಿಷಕ್ಕೆ ಮುಂಚೆ ನಿನ್ಗೊಡೆಗೆ ಹೋಗೋದು ಯಾವುದೋ ಯಾವುದೋ ಬೇರೆ ನನ್ನ ಮಗನ ಫೋನ್ ಮಾಡಿಬಿಟ್ಟು ಅವನ ಹೆಸರು ಪ್ರಕಾಶನೇ ಅಂತೆ. ನಾನು ಹೇಳೋದೆಲ್ಲ ಕೇಳ್ಕೊಂಬಿಟ್ಟು ಯಾವುದೋ ಬೇರೆ ಅವ್ನಿಗೆ ಹೊಡೆದಿದ್ದಿ ಅಂದ್ಕೊಂಡು ಇಷ್ಟು ಉದ್ದ ಮಾತಾಡಿ ಸುಮ್ಮನೆ ನನ್ನ ಟೈಮು ವೇಸ್ಟ್ ಮಾಡಿಬಿಟ್ಟಣ ಅವನು. ಇಲ್ಲಿ ನನಗೆ ನನ್ನ ಹೆಂಡತಿ ಒಂದು ಮೆಸೇಜ್ ಕಳ್ಸೋಳಣ್ಣ, ನಿನಗೆ ವಾಟ್ಸಪ್ಪಿಗೆ ಕಳಿಸ್ತೀನಿ. ಮತ್ತೆ ನನಗೆ ಮಾಡಿದೀನಿ ನೋಡ. ನಿನ್ಗೇನು ತಲೆ ಕೆಟ್ಟೈತಾನೆ? ನಿನಗೆ ಮತ್ತೆ ನಿನಗೇನೆ ಮಾತುಗಳು ನೋಡು ಎಂತ ಚೆನ್ನಾಗಿ ಆಡ್ತೀವಿ. ಪುನಃ ಹೆಂಗೆ ನಿಂಗೆ ಬರ್ತದೆ? ಇದು ಯಾರು ಪ್ರಕಾಶ್ ಅಣ್ಣ ಅಲ್ವಾ ಇದು? ಇದಪ್ಪ ಸುಮ್ಮನೆ ದೊಡ್ಡ ದೊಡ್ಡದಾಗ ಮಾತಾಡ್ತೀಯ ನೀನು. ಅಪ್ಪ ನನಗೆ ಇಲ್ಲಿ ಮನೆಗೆ ಹೋಗೋಕ್ಕೂ ಹೆದರಿಕೆ ಆಯ್ತೈತೆ. ಇಲ್ಲಿ ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ದಿ, ಇನ್ನೆಂಗೆ ನಾನು ಮಾತಾಡಲಿ? ಮಾತು ಬರಂತಾನೆ ಮಾತಾಡ್ಬೇಕು. ಇದಪ್ಪ ಸುಮ್ಮನೆ, ನಾವೇನೋ ಬೇರೆ ಕೆಲಸದಲ್ಲಿ. ಅಯ್ಯೋ ಶಿವನೇ, ಇದ್ಯಾವ ಪ್ರಕಾಶ ಹಿಂಗಾಡ್ತಾವನಲ್ಲ. ಹಲೋ, ಇದೇ ಸುಮ್ಮನೆ ಇದ್ಯಾಕೆ ಹಿಂಗೆ ಕಚ್ಚಕ್ಕೆ ನಾನು ಹಾಕೊಂಬಿಟ್ಟಿದ್ದೀನಿ. ಇಲ್ಲಾಂದ್ರೆ ಏನೇನೋ ಆಗ್ಬಿಡೋದು ಈಗ ಫೋನಲ್ಲೇ. ಇಲ್ಲಿ ನೋಡಿ, ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾಯಿಲ್ಲ. ಇವ್ರ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಹಲೋ, ಶಿವಪ್ರಸಾದ್ ಅವರ ಮಾತಾಡೋದು? RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಹೇಳಿ ಸರ್. ಅಯ್ಯೋ, ಏನು ಬ್ಯಾಟ್ರಿ ಇದಕ್ಕಿದಂಗೆ ಚಾರ್ಜ್ ಆಗೋಯ್ತು? ಇಲ್ಲ ಸರ್, ಹಿಂಗೆ ಏನೋ ಸ್ವಲ್ಪ ಮನೆ ಟೆನ್ಷನ್ ಇತ್ತು, ಹಾಗಾಗಿ ಮಾತಾಡ್ತಿದ್ದೆ. ಎಲ್ಲಿಂದ ಮಾತಾಡ್ತಾ ಇರೋದು? ಸರ್, ಶಿರಾ ತಾಲೂಕು ಕರ್ದಸರಳ್ಳಿ ಗ್ರಾಮ. ಅದು ಕಾಯಿ ಆರ್ಸಿರ ಸರ್, ಅದು ನಂಬರ್ ಹೇಳಿದ್ನಲ್ಲ. ಅದು ಯಾವ ನಂಬರ್ ಕಳಿಸಿದ್ರಿ ಸರ್? ಅವ್ರ ಮಾವ ಆಗ್ಬೇಕು. ಸರಿ, ಇವಾಗ ನಿಮ್ಮ ಮಾವನ್ಗೆ ಒಂದು ಕಾನ್ಫರೆನ್ಸ್ ಕಾಲ್ ಹಾಕಮ್ಮ. ಸರಿ ಸರ್, ಆಯ್ತು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್. ಹಲೋ, ಹೇಳಪ್ಪ. ಯಾಕೆ ಮಾಮ ಆಗಿಂದ ಬಿಜಿ ಬರ್ತಾ ಇತ್ತು?
ಇಲ್ಲಿ ಕೆರೆಯಾಗ ಹೋಗ್ಕೊಂಡು ಮಾತಾಡ್ತಿದ್ವಿ. ಏನೇನ್ ಮಾತಾಡಿದ್ರು? ಎಲ್ಲ ಅನಸಿನ ಗಿರಾಕಿಗಳ ತೈಲಕ್ಕೆಂಬದು ಯಾವನ ಕುಡ್ದವನಂತೆ ಎಣ್ಣೆ ಹೊಡೆದವನಂತೆ ಅವ್ನ ಹೆಂಡ್ತಿ ಡೈವರ್ಸಿಗೆ ಅರ್ಜಿ ಹಾಕ್ಯಾಳಂತೆ. ಈಟತ್ತು ತಲೆ ಕೆಡಿಸಿದ್ನಪ್ಪ ಒಬ್ಬ. ಸ್ವಲ್ಪ ಹೊತ್ತಿದ್ರೆ ಮೆಟ್ಟು ಬೂಟು ಅಂಬ್ತಿದ್ದೆ. ಚಿಕ್ಕ ಮೊದ್ಲು ಸುಮ್ನೆ ನಾನೆಲ್ಲ ಬೇರೆ ತೆಗಿದ್ನಿ ಅಂತ ಹೇಳಿ ಉಗುತ್ತಾಗ ತಿರ್ಗಾ ಅರಸಾಗ್ಲಲ್ಲ ಅವ್ನಿಗೆ ತಿರ್ಗಾ ಮಾಡಿದೆ. ಅರಸಾಗ ನನ್ ಮಕ್ಳಿಗಾದ್ರೆ ಹೇಳ್ಬೋದು, ಅರಸಾಗದ್ ನನ್ ಮಕ್ಳಿಗೆ ಏನು ನಾವು ಜಾಸ್ತಿ ಡಿಸ್ರೈಸ್ ಮಾಡ್ಕೊಂಡ್ ಪ್ರಸಾದ ವಯಸ್ಸಾತು. ನನಗೂ ಗೊತ್ತು ನಿಮ್ಮ 3 ಕತೆ ವಯಸ್ಸಾಗೈತೆ ಅಂತ, ಆದರೂ ಹಿಂಗೆ ಬಾಯಿ ಬಂದಂಗೆಲ್ಲ ಮಾತಾಡಬಾರ್ದು. ಅಲ್ಲ ಅವಾಗ ಒಂಥರ ಇವಾಗ ಒಂಥರ. ನೀನ್ ಅವಾಗ ಒಂಥರ ಮಾತಾಡ್ಲಿಲ್ವ ನಮ್ಮರ ಏನು ಇನ್ನ ಅರಪ್ಪರ ಹುಸಿನ ಎತ್ಕೊಂಡ ಆ ಕತೆ ಎಲ್ಲ ಕೇಳ್ದ ಲಾಸ್ಟಿ ಅವನೇ ಅತ್ತ ಕತೆ ಹೇಳ್ಬಿಟ್ಟ ಅಂತ ನೀನ್ ಹೇಳಿಲ್ವ ನಾನು ಹೇಳಿದೆ. ಆದರೂ ನಿಂತರ ಅದೇನೋ ಬಾಯಿ ಬಂದಂಗೆಲ್ಲ ಮಾತಾಡ್ದ ನಾನು. ಬಾಳ ಚೆನ್ನಾಗ್ ಮಾತಾಡ್ದಪ್ಪ, ನೀನ್ ಬಾಳ ಸೂಪರ್ ಆಗಿ ಮಾತಾಡ್ದೆ. ನಿನ್ನ ಕಲ್ತ್ಕೋಬೇಕು. ನಾನು ಚೆನ್ನಾಗೇ ಮಾತಾಡಿದೆ, ನಿನ್ನಂಗೆ ಗಬ್ಬಂಗೆ ಮಾತಾಡಲಿಲ್ಲ ನಾನು. ಏನು ಮೂಳೆ ಇಲ್ಲ ನಾಲ್ಗೆಗೆ ಅಂದ್ಬಿಟ್ಟು ಹೆಂಗೆ ಬೇಕಾದ್ರೂ ತಿರುಗಿಸೋದು. ಅದೇ ಅದು ಯಾವನ ಬುದ್ಧಿ ಕಲ್ಸೋದು ನಾ ಬುದ್ಧಿವಂತ ನಿಮಗೆ. ಏನ್ ಮಾಡ್ತೀಯಪ್ಪ ಸರ್, ನಾವು ಸಂಸ್ಕೃತಿ ಕಲ್ತಲ್ಲ ಹಿಂಗೆ ಅನಾಗರಿಕರ ತರ ವರ್ತನೆ ಮಾಡ್ತೀವಿ. ಅಲ್ಲ ಇದಕ್ಕೆ ಹೆಂಗಂತಾರೆ ಅಂದರೆ ಸದಾರಾಮೆ ಗೊತ್ತಾ? ಸದರಾಮಿ ಗೊತ್ತೇಳು. ಅದೇ ಥರ ಅನ್ನೋದು ಇದಕ್ಕೆ. ಅದೇ ಮತ್ತೆ ಗಂಡು ಸದಾರಾಮೆ ಒಂಥರ ನೀನು. ಬಾಳಿಯಾ ಎಲ್ಲಿದ್ಯಾ? ಗೋವಾ. ಗೋವಾಕ್ಕೆ ವಾ, ನ್ಯೂ ಇಯರ್ಗೆ ಇನ್ನೆಲ್ಲ ಹೋಯ್ತಾರೆ ಎಲ್ಲರ? ಅಲ್ಲ ಅಲ್ಬೋದೆ. ಹ್ಞೂ ಮತ್ತೆ ಎಂಜಾಯ್ ಮಾಡು ಮಾಡ್ಬಿಟ್ಟು ಮಾಡ್ಬಿಟ್ಟು ಇನ್ನೇನೈತಿ ಜೀವನದಾಗ. ಇವತ್ತು ಬಾ ಅಂದ್ರೆ ಇವತ್ತು ಹೋಗ್ಬೇಕು. ಹಾಂ, ನಮ್ಮ ಕೈಗೆ ಏನಾಯ್ತಪ್ಪ? ಏನು 45 ಪಿಕ್ಚರ್ ನೋಡ್ದಾ? ಅದಕ್ಕೆ ಹಿಂಗೆ ಆಡ್ತಿದ್ದಿ? ಇಲ್ಲಪ್ಪ, 45ಗೂ ಹೋಗಿಲ್ಲ, ಡೇವಿಲ್ಗೂ ಹೋಗಿಲ್ಲ. ಸಿನಿಮಾ ಹುಚ್ಚೇನಿಲ್ಲ. ಮಾರ್ಕ್ ಹೋಗು, ಎಲ್ಲ ಸರಿ ಹೋಯ್ತೀಯ ನೀನು. ಹೌದಾ? ಹಾಂ, ಸ್ವಲ್ಪ ಬಿಸಿ ಇದ್ದೀನಿ, ನಾನು ಮಾತಾಡಕ್ಕೆ ಪುರ್ಸೊತ್ತಿಲ್ಲ. ಹೌದಾ? ನಿಮ್ಮ ಹುಡುಗ ಏನೋ ಒಂದು ಮಾತಾಡ್ತಾನೆ, ಅದನ್ನಾದ್ರೆ ಕೇಳಬಸಿ. ಮಾಮಾ, ನಿಮ್ಮ ಹತ್ರ ಯಾರು ಗೊತ್ತಾ ಮಾತಾಡಿತ್ತು? RJ ಸುನಿಲ್ ಅಂತ ಗೊತ್ತಾ? RJ ಸುನಿಲ್ ಟ್ರಾಕಲ್ ಮಾಡ್ತಾರಲ್ಲ ಕಲರ್ ಕಾಗಿ. ಅವ್ರು ಇವಾಗ ನೀನು ಕಾಗಿ ಹಾಕ್ತಿರೋದು. ಹೌದು, ಆಯ್ತು, ಒಳ್ಳೇದು. ಥ್ಯಾಂಕ್ ಯು. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತಾನೆ. ಅಲ್ಲಿವರೆಗೂ ನೋಡ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.